Hi friends, welcome to Math Code Kannada ಚಾನಲ್. ಈ ವಿಡಿಯೋ ಸೆಕೆಂಡ್ ಸೆಮಿಸ್ಟರ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಹಾಗೂ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಬಗ್ಗೆ ಆಗಿರುತ್ತೆ. ಈಗಾಗಲೇ ಯಾರ್ಯಾರು ಸೆಕೆಂಡ್ ಸೆಮ್ ರಿವ್ಯಾಲ್ಯೂಯೇಷನ್ಗೆ ಹಾಕಿರೋರು ಕೇಳೋ ಪ್ರಶ್ನೆ ಏನಂದ್ರೆ, ಬ್ರೋ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಇನ್ನೂ ಬಂದಿಲ್ಲ, ಈಗ ಎಕ್ಸಾಮ್ ಅಪ್ಲಿಕೇಶನ್ ಹೇಗೆ ಸಬ್ಮಿಟ್ ಮಾಡೋದು, ಹಾಗೆ ಎಕ್ಸಾಮ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ರಿಸಲ್ಟ್ಸ್ ಬಂದರೆ ಏನು ಮಾಡೋದು ಅನ್ನೋ ಪ್ರಶ್ನೆ ನಿಮ್ದಾಗಿದ್ರೆ ಚಿಂತಿಸಬೇಡಿ. ಈ ವಿಡಿಯೋ ಫುಲ್ ನೋಡಿ ಅರ್ಥ ಆಗುತ್ತೆ. ಇಲ್ಲಿ VTU ಅವರು ಬಿಟ್ಟಿರೋ ನೋಟಿಫಿಕೇಶನ್ ಪ್ರಕಾರ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 9ನೇ ತಾರೀಕಿನಿಂದ, ಅಂದರೆ ಇನ್ನೂ 5 ದಿನ ಬಾಕಿ ಇದೆ. ಆಲ್ಮೋಸ್ಟ್ VTU ಅವರು ಅಷ್ಟೊತ್ತಿಗೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಬಿಡಬಹುದು ಎಂದು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಈಗ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದ್ರ ಬಗ್ಗೆ ಬರೋದಾದರೆ, ಯಾರ್ಯಾರು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರಲ್ಲಿ ಬ್ಯಾಕ್ಲಾಗ್ ಇದೆಯೋ ಅವರು VTU ಅವರು ನೀಡಿರುವ ಪ್ರೀ ಎಕ್ಸಾಮ್ VTU ವೆಬ್ಸೈಟ್ನಲ್ಲಿ ಹೋಗಿ ಅಪ್ಲೈ ಮಾಡಿಕೊಳ್ಳಬಹುದು. ಎಕ್ಸಾಮ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಟೈಮ್ ಇರುತ್ತೆ. ನೀವೇನಾದರೂ ಲೇಟಾಗಿ ಸಬ್ಮಿಟ್ ಮಾಡಿದಲ್ಲಿ ₹500 ಫೈನಿಂದ 13ನೇ ತಾರೀಕಿನೊಳಗಡೆ ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕು. 13ನೇ ತಾರೀಕಿನ ನಂತರ ಹಾಲ್ ಟಿಕೆಟ್ ಜನರೇಷನನ್ನು ಮಾಡಿಕೊಳ್ಳಬಹುದು. ನಿಮಗೇನಾದರೂ ಎಕ್ಸಾಮ್ ಅಪ್ಲಿಕೇಶನ್ ಎಲ್ಲಿ ಸಬ್ಮಿಟ್ ಮಾಡೋದು ಎಂದು ಡೌಟ್ ಇದ್ದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ಗೆ ಬರೋದಾದರೆ, ಒಂದು ಕ್ಯಾಂಡಿಡೇಟ್ಗೆ ಸಮ್ಮರ್ ಸೆಮಿಸ್ಟರ್ಗೆ ಅಪ್ಲೈ ಮಾಡಲು ₹30 ಅಪ್ಲಿಕೇಶನ್ ಫೀಸ್ ಆಗಿರುತ್ತದೆ. ಹಾಗೆ ಇನ್ನು ಒಂದು ಸಬ್ಜೆಕ್ಟ್ಗೆ 300ರಂತೆ ಅಪ್ಲೈ ಮಾಡಬೇಕು. ಹಾಗೆ ಮಾಸ್ ಕಾರ್ಡ್ಗೆ ₹150 ಪೇ ಮಾಡಬೇಕಾಗಿರುತ್ತದೆ. ಈಗ ಉದಾಹರಣೆಗೆ ನೀವೇನಾದರೂ ಒಂದು ಸಬ್ಜೆಕ್ಟ್ಗೆ ಅಪ್ಲೈ ಮಾಡಬೇಕು ಅಂದರೆ ₹30 ಅಪ್ಲಿಕೇಶನ್ ಫೀಸ್ ಆಗಿರುತ್ತದೆ, ₹300 ಒಂದು ಸಬ್ಜೆಕ್ಟ್ನ ಫೀಸ್ ಆಗಿರುತ್ತದೆ, ಹಾಗೆ ₹150 ಮಾಸ್ ಕಾರ್ಡ್ನ ಫೀಸ್ ಆಗಿರುತ್ತದೆ. ಟೋಟಲ್ ₹480 ಪೇ ಮಾಡಬೇಕಾಗಿರುತ್ತದೆ. ಇನ್ನು ಕಡೆಯದಾಗಿ ನಿಮಗೇನಾದರೂ ಸಜೆಷನ್ ಕೊಡೋದಾದರೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ನ ಬ್ಯಾಕ್ಲಾಗ್ಸನ್ನು ಆದಷ್ಟು ಇಟ್ಕೊಳ್ಬೇಡಿ, ಯಾಕಂದರೆ ಅದು ಫೈನಲ್ ಇಯರ್ಗೆ ತೊಂದರೆ ಆಗುತ್ತದೆ. ನಿಮಗೆ ಇನ್ನೂ ಏನಾದರೂ ಡೌಟ್ಗಳು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.